ಕ್ರೀಮ್ಸ್ ಆಸ್ಪತ್ರೆಯಲ್ಲಿ ರೋಟರಿ ಕ್ಲಬ್ ಹಾಗೂ ಇನ್ನರ್ ವೀಲ್ ಕ್ಲಬ್ ಸಹಯೋಗದಲ್ಲಿ ವೈದ್ಯರ ದಿನಾಚರಣೆ ಸನ್ಮಾನ. ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ಕಾರವಾರ ರೋಟರಿ ಕ್ಲಬ್ ಹಾಗೂ ಇನ್ನರ್ ವೀಲ್ ಕ್ಲಬ್ ಸಹಯೋಗದಲ್ಲಿ ಕಾರವಾರದ ಕ್ರೀಮ್ಸ್ ಆಸ್ಪತ್ರೆಯ ಸಭಾಂಗಣದಲ್ಲಿ ಗುರುವಾರ ಬೆಳಗ್ಗೆ ಆಚರಿಸಲಾಯಿತು. ಕ್ರೀಮ್ಸ್ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿದ ವೈದ್ಯರಿಗೆ ಸನ್ಮಾನಿಸಿ ಅಭಿನಂದನಾ ಪತ್ರ ನೀಡಿ ಗೌರವಿಸಲಾಯಿತು. ಸನ್ಮಾನ ಕಾರ್ಯಕ್ರಮದಲ್ಲಿ ಕ್ರೀಮ್ಸ್ನ ನಿರ್ದೇಶಕರಾದ ಡಾಕ್ಟರ್ ಗಜಾನನ್ ನಾಯಕ್ ಅಧ್ಯಕ್ಷತೆಯನ್ನು ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಶಿವಾನಂದ್ ಕುಡ್ತಲ್ಕರ್, ಸಿಇಒ ಅಪೇಕ್ಷಾ ಪವಾರ್, ರೋಟರಿ ಕ್ಲಬ್ ಅಧ್ಯಕ್ಷ ರೋಟರಿಯನ್ ನರೇಂದ್ರ ದೇಸಾಯಿ, ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷೆ ನೇಹಾ ನರೇಂದ್ರ ದೇಸಾಯಿ, ರೋಟರಿಯನ್ ಸುನಿಲ್ ಸೋನಿ, ರೋಟರಿ ಕ್ಲಬ್ನ ಕಾರ್ಯದರ್ಶಿ ರೋಟರಿಯನ್ ಮೋಹನ್ ನಾಯ್ಕ್ ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ರೋಟರಿಯನ್ ನರೇಂದ್ರ ದೇಸಾಯಿ ಮಾತನಾಡಿ, ಕೊರೋನಾ ಸಂದರ್ಭದಲ್ಲಿ ವೈದ್ಯರು ತಮ್ಮ ಪ್ರಾಣದ ಹಂಗು ತೊರೆದು ಕರ್ತವ್ಯ ನಿರ್ವಹಿಸಿದ್ದಾರೆ. ವೈದ್ಯರ ಸೇವೆಯನ್ನು ಗುರುತಿಸಿ ವೈದ್ಯರ ದಿನಾಚರಣೆ ಎಂದು ನಾವು ಕ್ರೀಮ್ಸ್ನ 17 ವೈದ್ಯರನ್ನು ಸನ್ಮಾನಿಸಿ ಅಭಿನಂದನಾ ಪತ್ರ ನೀಡಿ ಗೌರವಿಸುತ್ತಿರುವುದು ನನ್ನ ಭಾಗ್ಯ. ವೈದ್ಯರನ್ನು ನಾವು ದೇವರ ರೂಪದಲ್ಲಿ ಕಾಣುತ್ತಿದ್ದೇವೆ. ಕೊರೋನಾ ಸಂದರ್ಭದ ಸೇವೆಯ ಬಗ್ಗೆ ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಕ್ರೀಮ್ಸ್ ವೈದ್ಯರಾದ ಡಾಕ್ಟರ್ ಶ್ರೀನಿವಾಸ್, ಡಾಕ್ಟರ್ ಕೆ ಪ್ರಶಾಂತ್, ಡಾಕ್ಟರ್ ಕಿರಣ್ ಕುಮಾರ್, ಡಾಕ್ಟರ್ ರೋಷನ್ ನಾಯ್ಕ್, ಡಾಕ್ಟರ್ ಪ್ರಸನ್ನ, ಡಾಕ್ಟರ್ ನಿಶ್ಚಿತಾ ಕೆಎನ್, ಡಾಕ್ಟರ್ ರಾಜು ತಲ್ವಾರ್, ಡಾಕ್ಟರ್ ಜಿಕೆ ಗಣೇಶ್, ಡಾಕ್ಟರ್ ವಿಜಯರಾಜ್, ಡಾಕ್ಟರ್ ರಮೇಶ್, ಡಾಕ್ಟರ್ ವೆಂಕಿಮಣಿ, ಡಾಕ್ಟರ್ ಯುವರಾಜ್ ಕುಮಾರ್, ಡಾಕ್ಟರ್ ಗಿರೀಶ್, ಡಾಕ್ಟರ್ ಭರತ್ ಲಕ್ಷ್ಮಣ್ ಶೇಟ್, ಡಾಕ್ಟರ್ ಕಲಾವತಿ ಜಿಪಿ, ಡಾಕ್ಟರ್ ಶ್ರುತಿ, ಡಾಕ್ಟರ್ ಅನ್ನಪೂರ್ಣ ಎಸ್ ನಾಯ್ಕ್ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮವನ್ನು ರೋಟರಿಯನ್ ಎಲ್ಎಸ್ ಫರ್ನಾಂಡಿಸ್ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ರೋಟರಿಯನ್ ಮಾರುತಿ ಕಾಮತ್, ರೋಟರಿಯನ್ ಪ್ರಸನ್ನ ತೆಂಡೂಲ್ಕರ್, ರೋಟರಿಯನ್ ವಿನಿನ್ ಪುಟಾಡೋ, ರೋಟರಿಯನ್ ಸೂರಜ್ ಗಾಂವ್ಕರ್, ರೋಟರಿಯನ್ ಅಮರ್ನಾಥ್ ಶೆಟ್ಟಿ, ರೋಟರಿಯನ್ ರಾಘವೇಂದ್ರ ಪ್ರಭು, ರೋಟರಿಯನ್ ಕೃಷ್ಣ ಕೇಳಸ್ಕರ್, ರೋಟರಿಯನ್ ರಾಮಚಂದ್ರ, ರೋಟರಿಯನ್ ಗುರು ಹೆಗಡೆ ಹಾಗೂ ಇನ್ನರ್ ವೀಲ್ ಸದಸ್ಯರಾದ ರಚಿತಾ ಮಾಲ್ದಾರ್, ರಾಧಿಕಾ ವೆರ್ಣೇಕರ್, ಸುಶೀಲಾ ಗಾಂವ್ಕರ್, ಸೂತನ್ ಸೋನಿ, ಭಾರತಿ ಸೈಲ್, ವರ್ಷಾ ನಾಯ್ಕ್ ಉಪಸ್ಥಿತರಿದ್ದರು. ಮುಂಜಾನೆಯ ಶುಭವನ್ನು ಕೋರು ಬಯಸುತ್ತೇನೆ. ಸಾಮಾನ್ಯವಾಗಿ ವೈದ್ಯರು ಅಂದರೆ ಮಾನವ ಕುಲದ ಜೀವನಾಡಿಯ ಸಮತೋಲನ ಹಾಗೂ ಉತ್ತಮ ಆರೋಗ್ಯ ಸ್ಥಿತಿಯನ್ನು ಕಾಪಾಡುವ ಬ್ರಹ್ಮರಿದ್ದಂತೆ. ಅಂತಹ ಹಲವು ವೈದ್ಯರ ಅಮೂಲ್ಯ ಸೇವೆಯನ್ನು ನಮ್ಮ ರೋಟರಿ ಕ್ಲಬ್ ಪ್ರತಿ ವರ್ಷದಂತೆ ಗುರುತಿಸಿ ಅವರನ್ನು ಈ ಶುಭ ದಿನದಂದು ಸನ್ಮಾನಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಇಂದಿನ ವೈದ್ಯ ದಿನಾಚರಣೆ ಅಂಗವಾಗಿ ಇಲ್ಲಿ ಆಗಮಿಸಿರುವ ನಾರಾಯಣ ಭಾರತಿ ವೈದ್ಯ ಬಂಧುಗಳೇ, ಮುಖ್ಯವಾಗಿ ಡೀನ್ ಡಾಕ್ಟರ್ ಗಜಾನನ್ ನಾಯ್ಕ್ ಅವರೇ, ತಮಗೆ ಸ್ವಾಗತ. Day is celebrated to recognize the contributions of physicians to individual lives and communities. In India, the National Doctors' Day is celebrated on July 1st all across India to honor the legendary physician Dr. B.C. Roy, Dr. Bidhan Chandra Roy. Bidhan Chandra Roy was born in a Bengali Kayast family on 1st July 1882 at Bankipur, Patna, Bihar, where his father Prakash Chandra Roy was working as an excise inspector. Immediately after graduation, Roy joined the provincial health service. He exhibited immense dedication and hard work and would even serve as a nurse when necessary. In his free time, he practiced privately, charging a nominal fee. Following his return from England after post-graduation, he taught at the Calcutta Medical College and later at the Campbell Medical School and the Carmichael Medical College. The nation honored Dr. Roy with the Bharat Ratna on 4th February 1961. On July 1962, 1st July 1962, the thing is, see, he, I think, desired like that. He born on July 1st and he
breathed his last breath on July 1st only. On July 1st, 1962, his 80th birthday, after treating his morning patients, he took a copy of the Brahma Gita and sang a piece from it. 11 hours later, Dr. Roy died. He had gifted his house for running a nursing home named after his mother, Mother Aghor Kumari Devi. And his watchwords, whatever he followed, is whatever thy hands findeth to do, do it with thy might. Whatever we can do from our hands, you do it very strongly and without hesitation. These words became a lifelong source of inspiration for him. ನಿಮಗೆಲ್ಲ ಗೊತ್ತಿದೆ ಡಾಕ್ಟರ್ಸ್ ಡೇ. ಬಿ ಸಿ ರಾಯ್ ಬಗ್ಗೆ ಎಲ್ಲ ಹೇಳಿದ್ದಾರೆ ಅವರು. ಬಿ ಸಿ ರಾಯ್ ಅಲ್ಲಿಂದ ಬಂದರು, ಏನು ಮಾಡಿದ್ರು ಅಂತ. ರೋಟರಿ ಅವರ ಸಹಕಾರ ನಮ್ಮ ಈ ವೈದ್ಯಕೀಯ ಸೇವೆಯಲ್ಲಿ ಭಾಳಷ್ಟಿದೆ. ನಾನು ಇವತ್ತಿನ ದಿನ ಹೇಳ್ತಿಲ್ಲ, ಇವತ್ತು ನಾನು ಮೆಡಿಕಲ್ ಸೂಪರಿಂಟೆಂಡೆಂಟ್ ಆದರೂ ಕೂಡ ಡಿಸ್ಟ್ರಿಕ್ಟ್ ಸರ್ಜನ್ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನನಗೆ ಅಲ್ಲಿಂದನೇ ಪರಿಚಯ ಇದ್ದವರಿಗೆ ನಮಗೆ ಪ್ರತಿಯೊಂದು ಫ್ರಮ್ ಪೋಲಿಯೋ ನಿಮಗೆ ಸ್ಟಾರ್ಟ್ ಆಗಿ ಗೊತ್ತಿರಬೇಕು. 1997 ಇಲ್ಲಿವರೆಗೂ ಪೋಲಿಯೋ ಪ್ರೋಗ್ರಾಮಿಗೆ ಅವರು ಸಹಕಾರ ಕೊಟ್ಟಿದ್ದಾರೆ. ಪೋಲಿಯೋನ ಎರಿಡಿಕೇಟ್ ಮಾಡಿದ್ದೇವೆ ಇಂಡಿಯಾದಿಂದ. ಸೊ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ರೋಟರಿಯ ಬಾಂಧವ್ಯ ನಮಗಿದೆ. ಮೊನ್ನೆ ತಾನೇ ನಮಗೆ ಒಂದು ಆರ್ಟಿಫಿಷಿಯಲ್ ಮಷಿನ್, ಇದು RNA ಎಕ್ಸ್ಟ್ರಾಕ್ಟರ್ ಮಷಿನ್ ಅಂತ ಕೊಟ್ಟರು. ಈ RNA ಎಕ್ಸ್ಟ್ರಾಕ್ಟರ್ ಮಷಿನ್ ಅಂದರೆ ನಿಮ್ಗೆ ಏನು ಗೊತ್ತಿಲ್ಲ, ಅದು ಅಂದರೆ ಸಾಮಾನ್ಯವಾಗಿ ನಮ್ಗೆ ಗೊತ್ತಿರಲಿಕ್ಕಿಲ್ಲ. ಈ RNA ಎಕ್ಸ್ಟ್ರಾಕ್ಟರ್ ಮಷಿನಿಂದ ನಮ್ಗೆ ಎಷ್ಟು ಮ್ಯಾನ್ ಪವರ್ ಕಮ್ಮಿ ಆಯಿತು ಅಂದರೆ ಅದು ಆಟೋಮೆಟಿಕ್ ಆಗಿ ನಮ್ಗೆ 94 ಸ್ಯಾಂಪಲ್ಸ್ನ ಪಟ್ ತೆಗಿತಿದೆ. ಆ್ಯಕ್ಚುಲಿ ಆ ಕೆಲಸ ಏನಂತ ಗೊತ್ತಿಲ್ಲ. RNA ಎಕ್ಸ್ಟ್ರಾಕ್ಟರ್ ಅದರದ್ದು RNA ಏನಂದರೆ ಆ ವೈರಸ್ ಒಂದು RNA ತೆಗೆದು ನಾವು ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಎಷ್ಟೊಂದು ಅವರು ಟೈಮ್ ಸೇವ್ ಮಾಡಿಬಿಟ್ರು. ಯಾಕಂದರೆ ಒಂದು ದಿವಸಕ್ಕೆ ಕೊಡುವ ಟೆಸ್ಟನ್ನು 3 ದಿವಸ 4 ದಿವಸ 5 ದಿವಸ ಆದಮೇಲೆ ನಾವು ರಿಪೋರ್ಟ್ ಕೊಡಬೇಕಾಗ್ತಿತ್ತು. ಒಂದು RNA ಎಕ್ಸ್ಟ್ರಾಕ್ಟರ್ ಮಷಿನ್ ಬಂದಿದ್ದರಿಂದ ನಮ್ಗೆ ಅಷ್ಟು ಭಾಳ. ಈಗ ನಾವು 2,500 ಮಾಡ್ತಾ ಇರೋದು 3,500 ಮಾಡ್ತಿದ್ದೇವೆ. ಸೊ ಏಸ್ ಅರ್ಲಿ ಆಸ್ ಡಿಟೆಕ್ಷನ್ ವಿ ಕ್ಯಾನ್ ಪ್ರಿವೆಂಟ್ ಕರೋನಾ, ಅದು ಒಂದು ಥಿಯರಿ ಇತ್ತು. ಸೊ ಬಿಕಾಸ್ ಆಫ್ ದ ಏಜಲ್ಲಿ ನಿಮಗೆಲ್ಲ ಗೊತ್ತಲಿಕ್ಕಿಲ್ಲ, ಸೆಕೆಂಡ್ ವೇದಲ್ಲಿ ವಿ ಹ್ಯಾವ್ ಸಕ್ಸಸ್ ಬಿಕಾಸ್ ಆಫ್ ವಿ ಹ್ಯಾವ್ ಫೈಂಡ್ ಔಟ್ ದ ಮೋರ್ ನಂಬರ್ ಆಫ್ ಕೇಸ್. ಪ್ರತಿಯೊಂದು ಇಂಡಿಯಾದಲ್ಲಿ ನಮ್ಮ ನಂಬರ್ ಬಂತು, ಕರ್ನಾಟಕದಲ್ಲಿ 4ನೇ ನಂಬರ್ದಲ್ಲಿದ್ದೇವೆ. ಪ್ರತಿಯೊಬ್ಬರು ಜನ ಹೇಳಿದ್ರೆ ನಮಗೆ ಇಷ್ಟೊಂದು ಕೇಸ್ಗಳು ಕಾರವಾರದಲ್ಲಿದ್ದಾವೆ ಅಂತ. ಆ ಥರ ಇರಲಿಲ್ಲ ಅದು. ನಾವು ಪ್ರತಿಯೊಂದು ಕೇಸನ್ನು ಬಿಡದೇ ಹಿಡಿದ್ವಿ. ಯಾಕಂದರೆ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರು ಜ್ವರ ಬಂದಂದರೆ ಎಂಟೈರ್ ಫ್ಯಾಮಿಲಿ ಹಚ್ಚಾಕ್ರು. ಆ್ಯಂಡ್ ಕೊರೋನಾ ಅನ್ನೋದು ನಮಗೆ ದೇಶದ ಇಕಾನಮಿ ಹೋಯಿತು, ಎಲ್ಲ ಹೋಯಿತು, ನಮ್ಮ ಬಂಧುಗಳೇ ಹೋಗ್ಬಿಟ್ಟು. ಫಸ್ಟ್ ವೇದಲ್ಲಿ ನಮ್ಮದು 790 ಎಂಟೈರ್ 9 ಮಂತ್ ಸ್ಪ್ಯಾನಲ್ಲಿ ಹೋಯಿತು. ಸೆಕೆಂಡ್ ವೇದಲ್ಲಿ ಬರೋ 9 ವೀಕ್ಸಲ್ಲಿ ನಾವು ಒಂದು 700 ಜನ ಡಾಕ್ಟರ್ ಸತ್ತೋದ್ರು. ಅದು ಯಾಕೆ ಸತ್ತು ಹೋದ್ರು ಅಂದರೆ ನನಗೆ ಹೇಳ ಗೊತ್ತಿಲ್ಲ. ತೀರ್ಕೊಂಡ್ರು ಅಂತ ಹೇಳಬೇಕು, ಸತ್ತು ಹೋದ್ರೆ ಅಂತ ಹೇಳಬೇಕು, ದೈವಾಧೀನರಾದ್ರೆ ಅಂತ ಹೇಳಬೇಕು ಅಂತ ಅರ್ಥ ಇಲ್ಲ. ಅವ್ರ ಜೀವನ ಆ್ಯಕ್ಚುಲಿ ನಾವು ಏನು ಮಾಡಿದ್ವಿ ಅಂದರೆ ಈ ವರ್ಷ ಡಾಕ್ಟರ್ಸ್ ಡೇನ ಸೆಲೆಬ್ರೇಟ್ ಮಾಡೋದೇ ಬೇಡ ಅಂತಿದ್ವಿ. ಯಾಕಂದರೆ ನಾವು ನಮ್ಮನ್ನೇ ಕಳ್ಕೊಂಡು ನಾವು ಏನು ಡಾಕ್ಟರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರು. ಆದರೆ ರೋಟರಿಯವರು ಬಂದು ಇಲ್ಲ ಕೆಲವರು ಸೇವೆ ಚೆನ್ನಾಗಿ ಮಾಡಿದ್ದಾರೆ, ಅದಕ್ಕೆ ನಾವು ಒಂದು ಕೊಡ್ತೇವೆ ಅನ್ನೋ ಲೆಕ್ಕದಲ್ಲಿ ಹೇಳೋದಕ್ಕೆ ನಮ್ಮ ಡೀನ್ಸ್ ಅವರು ಒಪ್ಕೊಂಡಿದ್ದಕ್ಕೆ ಈ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದೀವಿ. ಈಗ ರೋಟರಿ ಆಗಲಿ, ಈಗ ಇಂಥ ಸಮಾಜ ಸಂಘ, ಈ ಸೇವಾ ಸಂಘದಲ್ಲಿ ಏನಾಗುತ್ತೆ ಅಂದರೆ ನಾವು ಈ ಥರ ಬಾಂಧವ್ಯ ಇರೋದ್ರಿಂದ ಜನರಿಂದ ನಮ್ಮ ಸೇವೆಯನ್ನು ಗುರುತಿಸ್ತಾರೆ. ಇದು ನಮಗೆ ಈಗಿನ ಕಾಲದಲ್ಲಿ ಏನಾಗಿದೆ, ಸೇವೆಯನ್ನು ಗುರುತಿಸಬೇಕು. ಒಬ್ಬ ವ್ಯಕ್ತಿ, ಪ್ರತಿಭಾವಂತ ವ್ಯಕ್ತಿ ಇರ್ತಾರೆ, ಸೇವಾನಿರತ ವ್ಯಕ್ತಿ ಇರ್ತಾರೆ, ಅವ್ರ ಕೆಲಸ ಅಂತೂ ಮಾಡೇ ಮಾಡ್ತಾರೆ. ಆದರೆ ಜನರಿಗೆ ಅವ್ರದ್ದು ಎಸೆನ್ಸ್ ಗೊತ್ತಾಗಬೇಕು. ಈ ಎಸೆನ್ಸ್ ಅನ್ನು ಗೊತ್ತು ಮಾಡೋರೆ ನೀವು. ಯಾಕಂದರೆ ನಾವು ಕೊಟ್ಟ ಸೇವೆ ನಮ್ಮಲ್ಲೇ ಉಳಿದು ಹೋಗ್ಬಿಡುತ್ತೆ. ಅದನ್ನು ನೀವು ಸಮಾಜಕ್ಕೆ ಪರಿಚಯ ಮಾಡಿಕೊಡೋರೆ ಈ ನಮ್ಮ ಈ ಸೇವಾ ಸಂಘ ನೀವು ಇದು ರೋಟರಿ ಅಂದರು. ಬಟ್ ರೋಟರಿಯಲ್ಲಿ ನಮ್ಗೆ RNA ಎಕ್ಸ್ಟ್ರಾಕ್ಟರ್ ಕೊಡೋದು ಭಾಳ ಅನುಕೂಲ ಆಯಿತು. ಇವತ್ತು ನೀವು ನಮ್ಮ ಡಾಕ್ಟರ್ಸನ್ನು ಐಡೆಂಟಿಫೈ ಮಾಡಿ ತುಂಬ ಉತ್ತಮ ರೀತಿಯಿಂದ ಒಂದು ಪ್ರೋಗ್ರಾಮ್ ಮಾಡ್ತಿದ್ದೆ. ಅದಕ್ಕೆ ನಮ್ಮ ಕಾಲೇಜ್ ವತಿಯಿಂದ, ನಮ್ಮ ಎಲ್ಲ ವೈದ್ಯರ ವತಿಯಿಂದ ಒಂದು ಧನ್ಯವಾದವನ್ನು ಹೇಳ್ತಾ ಇದು ಮಾತು ಮುಗಿಸ್ತೀನಿ. ಆ ಟೈಮಲ್ಲಿ ಗಿವಿಂಗ್ ದಟ್ ಸರ್ವಿಸ್, ಆ ಟೈಮಲ್ಲಿ ಎಟ್ ದಟ್ ಮೂಮೆಂಟ್ ಆಫ್ ಟೈಮ್ ನಾವೆಲ್ಲ ನ್ಯೂಸ್ ನೋಡ್ತೀವಿ, ಆರಾಮ್ ಇದಿದೆ ಅದಿದೆ ಅಂತ ಕಮೆಂಟ್ ಮಾಡ್ಕೊಂಡು ಮಲ್ಗೋದು. ಇಟ್ಸ್ ವೆರಿ ಈಸಿ ಜಾಬ್. ನಾವು ಮಾಡ್ಬೋದು, ಸಣ್ಣ ಮಕ್ಕಳು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಕಿಡ್ಡು ಮಾಡ್ಬೋದು. ಬಟ್ ಡಾಕ್ಟರ್ಸ್ ಆ ಟೈಮಲ್ಲಿ ಏನು ಕೊಡ್ತಾರಲ್ಲ ಸರ್ವಿಸ್, ಅದು ಇಟ್ ಈಸ್ ಬಿಯಾಂಡ್ ಇಮ್ಯಾಜಿನೇಷನ್. ಅದಕ್ಕೆ ವ್ಯಾಲ್ಯೂ ಅಂದರೆ ಕಟ್ಟಲಿಕ್ಕೆ ಆಗಲ್ಲ. ದಟ್ ಈಸ್ ದೇರ್ ಪ್ರೊಫೆಷನ್ ಅನ್ನೋದಕ್ಕಿಂತ ದಟ್ ಈಸ್ ದೇರ್ ಸರ್ವಿಸ್ ಲಿಟ್ರಲಿ. ಮತ್ತೆ ನಮ್ಮ ಇನ್ನರ್ ವೀಲ್ ಕ್ಲಬ್ ಹಾಗೂ ರೋಟರಿ ಕ್ಲಬ್ ದವರು ಈ ಸಿಚುವೇಶನ್ ಅಲ್ಲೂ ಕೂಡ ಬಂದ್ಬಿಟ್ಟು ನಮ್ದು ಡಾಕ್ಟರ್ಸ್ ಹಾಗೂ ಇನ್ಸ್ಟಿಟ್ಯೂಷನ್ಗೆ ರೆಕಗ್ನಿಷನ್ ಮಾಡಿ ಇಷ್ಟೆಲ್ಲ ರೆಕಗ್ನಿಷನ್ ಮತ್ತೆ ನಮ್ದು ಸರ್ವಿಸ್ ಐಡೆಂಟಿಫೈ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಹಾಗೆ ನಿಮ್ದು ಸರ್ ಶಿವಾನಂದ್ ಸರ್ ಹೇಳಿದಾಗೆ RNA ಎಕ್ಸ್ಟ್ರಾಕ್ಟರ್ ತಾವು ಈ ತರ ಎಲ್ಲ ನಮ್ಗೆ ಏನು ಇಕ್ವಿಪ್ಮೆಂಟ್ ಬೇಕಾಗಿರೋದು ಆ ಸಮಯದಲ್ಲಿ ನೀವು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. 1 ವರ್ಷ 5 ತಿಂಗಳು ಈ ಕೋವಿಡ್ ಅಲ್ಲಿ ಒಂದು ರೋಗಿಗಳನ್ನ ಉಪಚಾರ ಮಾಡ್ತಾ ಇದ್ದೇವೆ. ಆದರೆ
ಇದರಲ್ಲಿ ಸುಮಾರಷ್ಟು ಅಡಚಣೆ ಬಂತು. ಆದರೂ ಎಲ್ಲ ವೈದ್ಯರು ನಾವು ಸೇರಿ ಒಂದು ಉತ್ತಮವಾದ ಸೇವೆಯನ್ನು ಕೊಟ್ಟು ಕೋವಿಡ್ ಡೆತ್ಸ್ ಅತಿ ಕಡಿಮೆ ಕೋವಿಡ್ ಡೆತ್ಸ್ ಅಚೀವ್ ಮಾಡಿದ್ದೇವೆ ಮತ್ತು ಪ್ರಶಂಸೆಗೆ ಪಾತ್ರ ಆಗಿದ್ದೇವೆ. ಆದರೂ ಕೂಡ ಅದಕ್ಕೆ ಕೆಲವೊಮ್ಮೆ ಬೇರೆ ರೀತಿಯಿಂದ ಮೀಡಿಯಾದಲ್ಲೆಲ್ಲ ಬರ್ತಾ ಇತ್ತು. ಆದರೆ ಇವತ್ತು ಈ ರೋಟರಿ ಕ್ಲಬ್ ಅವರು ನಮಗೆ ಈ ಒಂದು ಪ್ರೋಗ್ರಾಮ್ ಮಾಡಿ ನಮ್ಮೆಲ್ಲರಿಗೂ ಫೆಲಿಸಿಟೇಷನ್ ಮಾಡಿ, ಸೊ ಇದು ಮಾಡಿದ್ದಕ್ಕೆ ನಮ್ಮೊಂದು ಏನು ಕಾರ್ಯ ಮಾಡಿರ್ತೇವೆ ಈ ಕಾರ್ಯಕ್ಕೆ ಒಂದು ಅವಾರ್ಡ್ ಕೊಟ್ಟಿದ್ದಾಗಾಯಿತು. ಮತ್ತು ಇನ್ನು ಮುಂದೆ ಒಳ್ಳೆಯ ರೀತಿಯಿಂದ ಇದೇ ರೀತಿ ಕಾರ್ಯವನ್ನು ಮಾಡಿ ನಮ್ಮ ರೋಗಿಗಳಿಗೆ ಈ ವೈದ್ಯಕೀಯ ವೃತ್ತಿಯಲ್ಲಿ ಒಳ್ಳೆಯದಾಗಿ ಸೇವೆ ಮಾಡಲಿಕ್ಕೆ ಒಂದು ಬೂಸ್ಟ್ ಅನ್ನು ಕೊಟ್ಟಿದ್ದಕ್ಕೆ ರೋಟರಿ ಕ್ಲಬ್ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ. ಇಲ್ಲಿ ಸೇವೆ ಮಾಡಿರೋದು ಪ್ರತಿಯೊಬ್ಬರದ್ದು ಶ್ರಮ ಇದೆ. ಫ್ರಮ್ ಲೋವರ್ ಇಂದ ಇದ್ದು ಮೇಲ್ವರೆಗೂ ಇಂಜಿನಿಯರ್ ಡೈರೆಕ್ಟರ್ವರೆಗೂ. ಸೊ ಈ ಸನ್ಮಾನ ಆ್ಯಕ್ಚುಲಿ ಎಲ್ಲರಿಗೂ ಸಲ್ಲಬೇಕಾಗುತ್ತೆ. ಬಟ್ ಆದ್ರೂ ಕೆಲವರು ಡಾಕ್ಟರ್ಸ್ ಇರೋದ್ರಿಂದ, ಡಾಕ್ಟರ್ಸ್ಗಾಗಿ ಕೊಟ್ಟಿರೋದ್ರಿಂದ ವಿ ಹ್ಯಾವ್ ಬೀನ್ ಕಮಾಂಡ್, ವಿ ಹ್ಯಾವ್ ಬೀನ್ ಕಲಿಸೋದಕ್ಕೆ. ಸೊ ಇಲ್ಲಿ ಎಲ್ಲರದ್ದು ಶ್ರಮ ಇದೆ. ನಮ್ಮ ಸೀನಿಯರ್ ಡೈರೆಕ್ಟರ್ ಸರ್ ಆಯಿತು, ನಮ್ಮ MS ಸರ್ ಆಯಿತು, ಶಿವಾನಂದ್ ಸರ್ ಆಯಿತು, ಅವರೆಲ್ಲ ಸಪೋರ್ಟ್ ಇರಲಿಲ್ಲ ಅಂದಿದ್ರೆ ನಾವು ಕಾನ್ಫಿಡೆನ್ಸಾಗಿ ವರ್ಕ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಕ್ರಿಟಿಕಲ್ ಟೈಮ್ಸಲ್ಲಿ ಎಲ್ಲ ಕಡೆ ಗಲಾಟೆ ಇದ್ದಾಗಲೂ ನಮಗೆ ತುಂಬಾ ಭಯ ಆಗ್ತರು. ನಮ್ಮ ಸರ್ ಎಲ್ಲ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ವರ್ಕ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ. ಮತ್ತು ಸಿಸ್ಟರ್ಸು, ಗ್ರೂಪ್ ಡಿ ವರ್ಕರ್ಸ್ ಎಲ್ಲರೂ ನಮಗೆ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ. ಹಾಗೆ ಈ ಊರಿನ ಜನರು ಸಹ ನಮಗೆ ಯಾವುದೇ ತೊಂದರೆ ಕೊಡ್ದೇ ನಮಗೆ ನಾವು ಹೇಳಿದ್ದೆಲ್ಲ ಕೇಳಿ ನಮಗೆ ಹೆಲ್ಪ್ ಮಾಡಿದ್ದಾರೆ. ಈವನ್ ಇದು ಸನ್ಮಾನ ಎಲ್ಲ ನಂಬರ್ಸ್ ಕಡಿಮೆ ಇದ್ರೂ ಇದು ಎಲ್ಲರಿಗೂ ಸೇರುತ್ತೆ ಅಂತ ನಂದು ಅಭಿಪ್ರಾಯ. ಗುರುತಿಸಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. 3-4 ಡೇಸ್ ಬ್ಯಾಕ್ ಕಾಮತ್ ಸರ್ ಫೋನ್ ಮಾಡಿದರು. ಸರ್ ನಮಗೊಂದು ಲೀಸ್ಟ್ ಕೊಟ್ಟಿದ್ದೆ ಸರ್, ನನ್ನ ಲೀಸ್ಟ್ ಕೊಟ್ಟರೆ ನಾನು 288 ಡಾಕ್ಟರ್ ಹತ್ರ ಕೊಡ್ತೀನಿ ಸರ್. ನನಗೆ ನನ್ನ ಸಂಸ್ಥೆ ಬಗ್ಗೆ, ನನ್ನ ಡಾಕ್ಟರ್ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ಪ್ರೀತಿ ಇದೆ, ನನ್ನ ಹತ್ರ ಕೇಳಬೇಡಿ ಸರ್ ಅಂದೆ. ಅವರೇ ಮಾಡಿದ್ರು ಲೀಸ್ಟ್. ಇದು ಎಲ್ಲಿಂದ ಕಲೆಕ್ಟ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದಾರೆ. 1-2-4 ಎಡಿಷನ್ ಆಗಬೇಕಾಗಿತ್ತೇನೋ. ಬಟ್ ನನಗೆ ಕೇಳಿದ್ರೆ ಎಲ್ಲ 288 ಮಂದಿ ನೀವು ಕೊಡಬೇಕಾಗಿತ್ತು, ವಿಚ್ ಇಸ್ ನಾಟ್ ಪಾಸಿಬಲ್ ಪ್ರಾಕ್ಟಿಕಲಿ. ಬಟ್ ನಾನು ಪ್ರೀತಿಯನ್ನು ಹೇಳ್ತಾ ಇದ್ದೀನಿ, ಮಾಡಿದರು. ಎಸ್ಪೆಷಲಿ ಐಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ದ SRs. ಇಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರು ಅಂದರೆ, ನಾ ಬಂದಾಗ ಇಲ್ಲಿ ಹಾರ್ಡ್ಲಿ 48 ಡಾಕ್ಟರ್ ಇದ್ದರು. ಇವತ್ತಿಗೆ ನಿನ್ನೆ ಒಂದು 39 ಡಾಕ್ಟರ್ ಯಾರಾದರೂ 326 ಡಾಕ್ಟರ್ ಇದ್ದಾರೆ ನಮ್ಮ ಸಂಸ್ಥೆಯಲ್ಲಿ. ಇವತ್ತು ನಮ್ಮ ಇಡೀ ಕಾರವಾರ ಜಿಲ್ಲೆಯ ಹೆಲ್ತನ್ನು ನಾವು ನಿಭಾಯಿಸ್ಬೋದು. 1-2 ಬೇಕು, ಇನ್ನು ಒಂದು ಕಾರ್ಡಿಯಾಲಜಿಸ್ಟು, ಒಂದು ನ್ಯೂರೋಸರ್ಜನ್, ಅದು ಟ್ರೈ ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲಕ್ಕಿಂತ ಇಂಪಾರ್ಟೆಂಟು ರೋಟ್ರಿ ಮತ್ತು ಇನ್ನರ್ ಕ್ಲಬ್ ಒಂದು ಒಳ್ಳೆತನ ಅಂದರೆ ಒಳ್ಳೆಯ ಕೆಲಸ ಸಾಥ್ ಕೊಡ್ತೀರ. ಸ್ಟಾರ್ಟ್ ಫ್ರಮ್ ಒಂದ್ಸಗೆ ನಾನು ರಿಪೀಟಿಂಗ್, ನಮ್ಮ ರಾಜುವಿನ ಹಿಡಿದು ಶ್ರೀನಿವಾಸವರೆಗೆ ಪ್ರತಿಯೊಬ್ಬರು ಮಾಡಿದ್ದಾರೆ. ಒಬ್ಬರು ಹೆಚ್ಚು ಮಾಡಿದ್ದಾರೆ, ಒಬ್ಬರು ಕಮ್ಮಿ ಮಾಡಿದ್ದಾರೆ ಅಂತಲ್ಲ, ಪ್ರತಿಯೊಬ್ಬರು ನಮ್ಮ ಇದರೊಳಗೆ ಮಾಡಿದ್ದಾರೆ. ಎಲ್ಲ ವೈದ್ಯರು ಮಾಡಿದ್ದಾರೆ. ಅದನ್ನು ನೀವು ಐಡೆಂಟಿಫೈ ಮಾಡಿ ಇವತ್ತು ಒಂದು ಸಾಂಕೇತಿಕವಾಗಿ ನಮ್ಮ ಡಾಕ್ಟರ್ಗೆ ಸನ್ಮಾನ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲೂ ನಿಮ್ಮ ಈ ಒಂದು ಗುರುತಿಸುವಿಕೆ. ಹೈಸ್ಕೂಲ್ ಇದ್ದಾಗ ಸ್ಮಿತಾ ನನ್ನಗದ್ದ ಅಂತ ಥಿಯೇಟರ್ ಇತ್ತು, ಶಿರೀನ್ ಅಂತ ಒಂದು ಥಿಯೇಟರ್ ಇತ್ತು, ಎಲ್ಲ ಪ್ಯಾಕೇಜ್ ಪಿಕ್ಚರ್ ಇಟ್ಟಿದ್ದ. ಸ್ವಲ್ಪ ಪಿಕ್ಚರ್ ಹುಚ್ಚಿತ್ತು. ನನಗೆ ಒಂಥರ ಖುಷಿ ಆಗುತ್ತೆ. ನಮ್ಮೂರಲ್ಲಿ ನಾನು ಮಾಡ್ತಾ ಇದ್ದೀನಿ. ಏನೋ ಒಂದು ಯಾವುದೇ ಪೇಷಂಟ್ ಅದು ನಮ್ಮೂರಲ್ಲಿ ಮಾಡ್ತೀನಿ, ಯಾರ್ಯಾದ್ರು ನಮ್ಮೂರಲ್ಲಿ ತಿಳ್ಕೊತೀನಿ, ಎಷ್ಟೇ ಹೊತ್ತಿಗೆ ಬರಲಿ, ಏನೇ ಬರಲಿ. ಸೇಮ್ ಟೈಮ್ ನಮ್ಮ ಡಾಕ್ಟರ್ಗಳು ಹಾಗೆ ಎಲ್ಲರೂ ಯಾರಿದ್ದಾರಲ್ಲ ಕಾರಣದಲ್ಲಿ ಇವತ್ತಿಗೆ ದೇ ಆರ್ ವೆರಿ ಹ್ಯಾಪಿ. ಇಷ್ಟು ಖುಷಿ ಆಗ್ತಾ ಇದೆ. ಈಗ ಇವರು ಸೇವೆಯನ್ನು ನೋಡಿ ದೇವರು ಮತ್ತು ಅವ್ರು ಕಾರೋದವರೇ ಕೊಟ್ಟರು, ಅದು ಒಂದು ಅಡ್ವಾಂಟೇಜ್. ಅವ್ರಿಗೆ ಪ್ರೀತಿ ಇರುತ್ತೆ, ನಮ್ಮ ಈ ಮಣ್ಣವ್ರು, ನಾವು ಈ ಮಣ್ಣಲ್ಲಿದ್ದವ್ರು ನಾವು ಒಳ್ಳೆ ಕೆಲಸನೇ ಮಾಡೋಣ ಅಂತ. ಸೊ ನೀವೆಲ್ಲ ಸೇರಿ ನಮ್ಮ ಆಸ್ಪತ್ರೆಯನ್ನು ಯಶಸ್ಸಿನೊಳಗೆ ತೊಗೊಂಡು ಹೋಗೋಣ. ನೀವೆಲ್ಲ ನಮ್ಮ ಒಳ್ಳೆ ಕೆಲಸ ಸಾಥ್ ಕೊಡಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್. ನಿಮ್ಮ ಶಿವಾನಂದ್ ಕುಟ್ಕರ್ಕರ್ ಸರ್, ಮೈ ಪ್ರೆಸಿಡೆಂಟ್ Rotarian Narendra Desai, Innerville President Madam Neha Desai, and all the and our IPP Rotarian Sunil Soni sir, my Rotary friends, and all the Innerville members and all the doctors assembled over here in this August gathering. In fact, this is our first day of working for the Rotary year 21-22, and we are very proud to have this auspicious occasion of felicitation of recognized doctor services on the very first day, that is July 1st. And I heartily congratulate all the felicitated doctors
for their felicitation and awards. I thank our Dean, Daman Nayak sir, for his speech on the gravity of the pandemic faced by all of us and the situation prevailing in Karwar and the actions taken for removing all the difficulties faced by the general public and the efforts taken by the medical college. We are very proud, sir, that you all people are doing very excellent job for saving our lives